ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ವಾರ್ ಇಂಪ್ಯಾಕ್ಟ್ ಇಡೀ ವಿಶ್ವಕ್ಕೆ ತಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯ ಏರಿಕೆ ನೋಡಿ, ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ವಾರ್ ಏನಾಗ್ತಾ ಇದೆ ಅದರ ಪರಿಣಾಮ ಇಡೀ ವಿಶ್ವಕ್ಕೆ ತಡ್ತಾ ಇದೆ. ಈ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಯ ಯುದ್ಧಕ್ಕೆ ಸಿದ್ಧವಾಗಬೇಕು ಇಡೀ ವಿಶ್ವ. ಹರ್ಮುಜ್ ಜಲಸಂಧಿಯಲ್ಲಿ 1100+ ಟ್ಯಾಂಕರ್ ಲಾಕ್ ಆಗಿದೆ. ಮಾರ್ಚ್ 1ರಿಂದ ಜಲಸಂಧಿಯಲ್ಲಿ ಕೇವಲ ಒಂದು ಕಾರ್ಗೋ, ಒಂದು ಟ್ಯಾಂಕರ್ ಮಾತ್ರ ಸಾಗಾಟ ಆಗ್ತಾ ಇರೋದು. ಜಗತ್ತಿನ ಕಚ್ಚಾ ತೈಲ ಸಾಗಾಣಿಕೆಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಈ ಒಂದು ಯುದ್ಧ. ಯುರೋಪ್ ಅಲ್ಲಿ ಗ್ಯಾಸ್ ಬೆಲೆ 40% ಏರಿಕೆ ಆಗಿದೆ. ಸೌದಿ ಅರೇಬಿಯಾ, ಕತಾರ್ನಲ್ಲಿ LNG ಉತ್ಪಾದನೆ ಸ್ಟಾಪ್ ಆಗಿದೆ. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $100 ರಿಂದ $120 ಏರುವಂತಹ ಭೀತಿ ಶುರುವಾಗಿದೆ. WTC ಕಚ್ಚಾ ತೈಲ ಬ್ಯಾರೆಲ್ಗೆ $67 ರಿಂದ $73 ಏರಿಕೆ ಆಗುವಂತಹ ವಿಚಾರ ಏನಿದೆ ಸಾಕಷ್ಟು ಆತಂಕ ಕಾರಣ ಆಗ್ತಾ ಇದೆ. ಬ್ರೆಂಟ್ ಕಚ್ಚಾ ತೈಲ ಬ್ಯಾರೆಲ್ಗೆ $72 ರಿಂದ $80 ಏರಿಕೆ ಆಗ್ತಾ ಇರೋದು. ಎಸ್ ದಿಲೀಪ್, ಮತ್ತೊಂದು ಕಡೆ ಈ ಇಸ್ರೇಲು ಇರಾನ್ ಅಮೆರಿಕದ ಈ ವಾರ್ನ ನಡುವೆ ಇದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ತಟ್ತಾ ಇದೆ, ಮುಂದೆ ಏನೆಲ್ಲ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಅಂತ ಈ ಯುದ್ಧದಿಂದಾಗಿ? ಪ್ರಭು, ಏನಂದ್ರೆ ಅರ್ಥಶಾಸ್ತ್ರದಲ್ಲಿ ಸರಳವಾದ ನಿಯಮ ಏನಂದರೆ ಬೇಡಿಕೆ ಹೆಚ್ಚಾದಂತೆ ಬೆಲೆ ಕೂಡ ಹೆಚ್ಚಾಗುತ್ತೆ. ಆದರೆ ಪೂರೈಕೆ ಇಲ್ಲಿ ಕಡಿಮೆ ಆಗಿರೋಂಥ ಸಂದರ್ಭದಲ್ಲಿ ಏನೊಂದು ಪೆಟ್ರೋಲಿಯಂ ತೈಲದ ಒಂದು ಬೇಡಿಕೆ ಏನಿದೆ ಅದು ಹೆಚ್ಚಾಗ್ತಿದೆ. ಹಾಗಾಗಿ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಹರ್ಮುಜ್ ಜಲಸಂಧಿಯಿಂದ ಇಡೀ ವಿಶ್ವಕ್ಕೆ ಬೇಕಾಗಂಥ 20% ರಿಂದ 25% ಅಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಸೇರಿದಂತೆ ಎಲ್ಲ ರೀತಿಯ ನೈಸರ್ಗಿಕ ಅನಿಲಗಳು ಸಾಗಾಟ ಆಗ್ತವೆ. ಆದರೆ ಹರ್ಮುಜ್ ಜಲಸಂಧಿ ಏನಿದೆ ಅದು ಇರಾನ್ ದೇಶ ತನ್ನ ನೌಕಾಪಡೆಯನ್ನು ಬಳಸಿಕೊಂಡು ಹರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಿದೆ. ಅಮೇರಿಕ ಇರ್ಬೋದು, ಜೊತೆಗೆ ಇಸ್ರೇಲ್ ಇರ್ಬೋದು, ಯಾವುದೇ ದೇಶ ಕೂಡ ಈ ಹರ್ಮುಜ್ ಜಲಸಂಧಿಯಲ್ಲಿ ಸುಗಮವಾಗಿ ಹಡಗುಗಳ ಸಾಗಾಟಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸೋಕ್ಕಾಗ್ತಿಲ್ಲ. ಸುಮಾರು 90 ರಿಂದ 110 ಕಿಲೋಮೀಟರಷ್ಟು ಉದ್ದದಲ್ಲಿ ಈ ಹರ್ಮುಜ್ ಜಲಸಂಧಿ ಬರುತ್ತೆ. ಜೊತೆಗೆ 30 ರಿಂದ 39 ಕಿಲೋಮೀಟರ್ ವಿಸ್ತಾರದಲ್ಲಿ ಈ ಒಂದು ಜಲಸಂಧಿ ಇದೆ. ಈ ಒಂದು ಜಲಸಂಧಿ ಮೇಲೆ ಸಂಪೂರ್ಣ ಹಿಡಿತವನ್ನು ಇರಾನ್ನ ನೌಕಾಪಡೆ ಸಾಧಿಸಿದೆ. ಹಾಗಾಗಿ ಹಡಗುಗಳು ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಸುಮಾರು 1000ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು, ತೈಲವನ್ನು ತುಂಬಿಸಿಕೊಂಡಿರುವಂಥ ಟ್ಯಾಂಕರ್ಗಳು ಸಾಲುಗಟ್ಟಿ ನಿಂತಿದ್ದಾವೆ. ಹೀಗಾಗಿ ಈ ಒಂದು ಹಡಗುಗಳ ನೇವಿಗೇಷನ್ ಅಂದರೆ ಏನೊಂದು ನಾವು ಮಾಮೂಲಿ ರಸ್ತೆಯಲ್ಲಿ ಹೋಗುವಾಗ ಗೂಗಲ್ ಮ್ಯಾಪ್ ಥರ ಬಳಸ್ಕೊತೀವಲ್ಲ, ಆ ಥರ ಸಮುದ್ರದಲ್ಲೂ ಆ ಥರ ನ್ಯಾವಿಗೇಷನ್ ಸಿಸ್ಟಮ್ ಇರುತ್ತೆ. ಆ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಲಾಕ್ ಆಗಿದೆ ಇಂಥ ಸಂದರ್ಭದಲ್ಲಿ. ಹಾಗಾಗಿ ಹಡಗುಗಳ ಸಾಗಾಟ ಆಗ್ತಿಲ್ಲ. ಜೊತೆಗೆ ಇಲ್ಲಿ ಬರೀ ಪೆಟ್ರೋಲಿಯಂ ತೈಲ ಮಾತ್ರವಲ್ಲ, ಇತರ ಏನೇನು ಮೂಲ ಸೌಕರ್ಯಗಳೇನಿರ್ತವೆ, ಸರಕು ಸಾಗಣೆ ಎಲ್ಲವೂ ಸಂಪೂರ್ಣ ಸ್ತಬ್ಧ ಆಗಿದೆ. ಇದೇ ರೀತಿಯ ಪರಿಸ್ಥಿತಿ ಕಳೆದ ವರ್ಷ ಸೂಯೆಜ್ ಕಾಲುವೆನಲ್ಲಿ ಉಂಟಾಗಿತ್ತು. ಸೂಯೆಜ್ ಕಾಲುವೆನಲ್ಲಿ ಯಾವುದೋ ಒಂದು ಹಡಗು ನೇರವಾಗಿ ಸಾಗಬೇಕಾಗಿದ್ದಂಥ ಹಡಗು ಅಡ್ಡಡ್ಡ ತಿರುಗಿ ನಿಂತ್ಕೊಂಡಿತ್ತು. ಹಾಗಾಗಿ ಸೂಯೆಜ್ ಕಾಲುವೆನಲ್ಲಿ ಸುಮಾರು 10 ರಿಂದ 12 ದಿನಗಳ ಕಾಲ ಯಾವುದೇ ಹಡಗುಗಳ ಸಾಗಾಟ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ತೈಲ ಬೆಲೆ ಏರಿಕೆಯಾಗಿತ್ತು. ಆದರೆ ಇಲ್ಲಿ ಯುದ್ಧದ ಸಂದರ್ಭ ಇರೋ ಹಿನ್ನೆಲೆಯಲ್ಲಿ ಹಡಗುಗಳ ಒಂದು ಓಡಾಟ ಸಂಪೂರ್ಣ ಸ್ತಬ್ಧ ಆಗಿದೆ. ಏನೊಂದು ಶನಿವಾರ ಯುದ್ಧ ಶುರುವಾಯಿತು, ಭಾನುವಾರವಷ್ಟೇ ಭಾರತದ ಒಂದು ತೈಲ ಟ್ಯಾಂಕರ್ ಮೇಲೆ ಒಂದು ಇರಾನ್ನ ಒಂದು ಕ್ಷಿಪಣಿ ದಾಳಿ ನಡೆದಿತ್ತು. ಈ ಕಾರಣದಿಂದಾಗಿ ಭಾರತದ ತೈಲ ಟ್ಯಾಂಕರು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿತ್ತು. ಆ ನಂತರದ ದಿನಗಳಲ್ಲಿ ತೈಲ ಟ್ಯಾಂಕರ್ಗಳನ್ನು ಸಾಗಣೆ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ತಗೊಳ್ಳಲಾಗ್ತಿದೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂಥ ಇರಾನು ಸಂಪೂರ್ಣವಾಗಿ ಈ ಒಂದು ಹರ್ಮುಜ್ ಜಲಸಂಧಿಯನ್ನು ಕೈವಶ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣ ಎಲ್ಲ ಹಡಗುಗಳು ಸ್ತಬ್ಧ ಆಗಿದೆ. ಹೀಗಾಗಿ ಯಾವ್ಯಾವ ದೇಶಗಳಿಗೆ ತೈಲ ಸಾಗಣೆ ಆಗಬೇಕಾಗಿತ್ತೋ ಆ ತೈಲ ಸಾಗಣೆ ಆಗ್ತಿಲ್ಲ. ಇದ್ರ ಇಂಪ್ಯಾಕ್ಟ್ ನೇರವಾಗಿ ಆಗೋದು ಭಾರತಕ್ಕೆ. ಯಾಕೆಂದರೆ ಭಾರತದಲ್ಲಿ ಇಂಧನವನ್ನು ರೇಷನಲೈಸ್ ಮಾಡ್ತಾರಾ ಅಂದರೆ, ರೇಷನಲೈಸ್ ಅಂದರೆ ಯಾರಿಗಾದ್ರೂ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಇಷ್ಟೇ ಲೀಟ್ರ್ ಪೆಟ್ರೋಲ್ ಕೊಡೋದು ಅಂತ ಏನಾದರೂ ಕಾನೂನು ಮಾಡೋ ಸಾಧ್ಯತೆ ಇದೆಯಾ? ಆ ಒಂದು ಸಾಧ್ಯತೆ ಕೂಡ ಇಲ್ಲದಿಲ್ಲ. ಜೊತೆಗೆ ಬೆಲೆ ಹೆಚ್ಚಳ ಈಗ ಸದ್ಯಕ್ಕೆ ಈಗಾಗಲೇ $101-102 ಆಸ್ಪಾಸ್ನಲ್ಲಿದೆ ಪೆಟ್ರೋಲ್ ದರ. ಈ ಪೆಟ್ರೋಲ್ ದರ ಸುಮಾರು 5 ರಿಂದ 10 ರೂಪಾಯಿ ಹೆಚ್ಚಾಗ್ಬಿಡ್ಬೋದಾ ಅನ್ನೋ ಆತಂಕನೂ ಇದೆ. ಇದ್ರ ಮಧ್ಯೆ ಭಾರತ ತನ್ನ ಆಪ್ಷನ್ಸ್ಗಳನ್ನು ಕೂಡ ಹುಡುಕೊಳ್ತಾ ಇದೆ. ಏನಂದರೆ ಏನೊಂದು ಹರ್ಮುಜ್ ಜಲಸಂಧಿಯಿಂದ ಈ ಥರ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದಿಂದ, ಗಲ್ಫ್ ಆಫ್ ಈಡನ್ನಿಂದ ಇನ್ನಷ್ಟು ಹೆಚ್ಚಿನ ಪೆಟ್ರೋಲನ್ನು ತೆಗೆದುಕೊಳ್ಳೋದಕ್ಕೆ ಭಾರತ ಪ್ರಯತ್ನ ಮಾಡ್ಬೋದು. ಜೊತೆಗೆ ರಷ್ಯಾದಿಂದ ಏನೊಂದು ಕ್ರೂಡ್ ಆಯಿಲ್ನ ತಗೊಳ್ತಾ ಇತ್ತು ಭಾರತ, ಅದನ್ನು ತಗೊಳ್ಳೋ ಪ್ರಯತ್ನನೂ ಮಾಡ್ಬೋದಾಗಿದೆ ಪ್ರಭು.